ಕರ್ನಾಟಕದವ್ರನ್ನ ನೀವು ಸಾಮಾನ್ಯವಾಗಿ ನೋಡ್ತಾ ಇರ್ತೀರಿ. ಅವ್ರ ಭಾಷೆ ಬಳಸ್ತಕ್ಕಂಥ ನಾಡ ಭಾಷೆ ಆಗಿದೆ. ಎಲ್ಲದಕ್ಕೂ ಕೂಡ ಮಗ, ಅಂತ ಮಗ ಇಂಥ ಮಗ ಅಂತ ಮಾತಾಡೋದು. ನಿನ್ನೆ ನಮ್ ಸಂತೋಷ್ ಲಾಡೆ ಮಾತಾಡಿದಂತದ್ದು ನಾವು ನೋಡಿದ್ದೇವೆ. ಸೊ ನೀವು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಗೌರವಯುತವಾಗಿ ಸಾರ್ ಅಂತ ಕರೀತಾರಪ್ಪ, ಸಬ್ ಇನ್ಸ್ಪೆಕ್ಟರ್ಗಳಾಗ್ಲಿ ಇವರೇ ಆಗ್ಲಿ. ದ್ವೇಷ ಭಾಷಣದ ಬಿಲ್ ಅನ್ನ ತಂದಿದ್ರಿ, ಅದಿನ್ನೂ ಚರ್ಚೆ ಹಂತದಲ್ಲಿದ್ದಂಥ ಸಂದರ್ಭದಲ್ಲಿ ಉದ್ವೇಗವಾಗಿ ಸಚಿವರು ಮಾತಾಡಿದ ಹಿನ್ನೆಲೆಯಲ್ಲಿ ಈ ಥರ ತಾರಕಕ್ಕೆ ಹೋದಂಥದ್ದನ್ನ ನಾವೆಲ್ಲರೂ ಕೂಡ ಇಲ್ಲಿ ಸದನದಲ್ಲಿ ಗಮನಿಸಿದ್ವಿ. ಆದ್ರಿಂದ ಇದು ಸಂಪ್ರದಾಯ ಅಲ್ಲ. ಒಂದು ಒಳ್ಳೆ ರೀತಿಯಲ್ಲಿ ತಾವು ಕರೆದು ಎಲ್ಲಾರನ್ನೂ ಕೂಡ ಚರ್ಚೆ ಮಾಡಬೇಕು. ಯಾಕೆ ಅಂದ್ರೆ ಇದು ನಮ್ಮ ಹಾಸ್ಯ ಇರ್ಬೋದು, ಕಲೆ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಚಟಾಕಿಗಳು ಆರಿಸ್ತಕ್ಕಂಥದ್ದು ಇರ್ಬೋದು, ಪತ್ರಿಕೆಗಳಲ್ಲಿ ಬರ್ತಕ್ಕಂಥ ಹಲವಾರು ವಿಷಯಗಳಿರ್ತವೆ. ಅದೇನಾಗುತ್ತೆ, ಸಮಾಜವನ್ನು ತಿದ್ದ ನಿಟ್ಟಿನಲ್ಲಿ, ಸರ್ಕಾರವನ್ನು ಎಚ್ಚರಿಸೋ ನಿಟ್ಟಿನಲ್ಲಿ ಪತ್ರಿಕೆಗಳಲ್ಲೂ ಬರ್ಬೋದು, ಮತ್ತೆ ನಾವು ಕೂಡ ಮಾತಾಡುವಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದವ್ರು ಇರ್ಬೋದು, ಆಡಳಿತದಲ್ಲಿರ್ಬೋದು, ಸರ್ಕಾರ ನಡೆಸ್ತಂತಾರೆ. ಇವತ್ತು ನೀವು ಉದಾಹರಣೆಗೆ ಗೃಹ ಸಚಿವರು ಇಲ್ಲೇ ಇದ್ದಾರೆ. ಸೊ ನೀವು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಗೌರವಯುತವಾಗಿ ಸಾರ್ ಅಂತ ಕರೀತಾರಪ್ಪ, ಸಬ್ ಇನ್ಸ್ಪೆಕ್ಟರ್ಗಳಾಗ್ಲಿ ಇವರೇ ಆಗಲಿ. ಅವ್ರು ಮಾತಾಡೋ ರೀತಿ ದಾಟಿ ಏನಿರ್ತದೆ ಅದನ್ನು ಸರಿಪಡಿಸೋದಕ್ಕೆ ಏನು ತಂದಿದ್ದಾರೆ, ಅದೆಲ್ಲದೂ ಕೂಡ ಇದ್ರಲ್ಲಿ ಚರ್ಚೆ ಆಗಬೇಕು ಅಂತಕ್ಕಂಥದ್ದು ನನ್ನ ಒಂದು ವಾದ ಇತ್ತು. ಜೊತೆಗೆ ಇಲ್ಲಿ ಈ ಉತ್ತರ ಕರ್ನಾಟಕದವ್ರನ್ನ ನೀವು ಸಾಮಾನ್ಯವಾಗಿ ನೋಡ್ತಾ ಇರ್ತೀರಿ. ಅವ್ರ ಭಾಷೆ ಬಳಸ್ತಕ್ಕಂಥ ನಾಡ ಭಾಷೆ ಆಗಿದೆ. ಎಲ್ಲದಕ್ಕೂ ಕೂಡ ಮಗ, ಅಂತ ಮಗ ಇಂಥ ಮಗ ಅಂತ ಮಾತಾಡೋದು. ನಿನ್ನೆ ನಮ್ಮ ಸಂತೋಷ್ ಲಾಡೆ ಮಾತಾಡಿದಂಥದ್ದು ನಾವು ನೋಡಿದ್ದೇವೆ. ನಮ್ಮ ವಾಸಣ್ಣ, ಗುಬ್ಬಿ ವಾಸಣ್ಣ ಇವರೆಲ್ಲ ಒಳ್ಳೆ ಸಂಸ್ಕೃತಿ ಮಾತಾಡ್ತಕ್ಕಂಥದ್ದು ನಾವು ನೋಡಿದಾಗ ಇದೆಲ್ಲದಕ್ಕೂ ನಾವು ಕಡಿಮೆ ಒಂದು ಬಿಲ್ ಮತ್ತೆ ಮರುಪರಿಶೀಲನೆ ಮಾಡಲಿಕ್ಕೆ ಸುನೀಲ್ ಈಗ ಸಭಾಧ್ಯಕ್ಷರ ವಾಸಣ್ಣ ಮಾನ್ಯ ಸಭಾಧ್ಯಕ್ಷರೇ, ಇದ್ರ ಬಗ್ಗೆ